ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡ್ತೈತೆ ಥ್ಯಾಂಕ್ಸ್ ನಮ್ಮ ಅಪ್ಪಗೆ. ಬಾಯ್ಲಿ 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 ಚಿನ್ನಿ ಬಂಗಾರು. ಅಯ್ಯೋ ನಮ್ಮ ಸಿಂಬಾ ಎಷ್ಟು ಆಟ ಆಡುತ್ತೆ ಅಂದರೆ ನಮ್ಮನ್ನೆಲ್ಲ ಕಚ್ಚಿಬಿಡ್ಬೇಕಂತೆ, ಆ ರೀತಿ ಆಟ ಆಡ್ತಾಯಿದೆ. ನಮಗೆ ನಗುನು ಬರುತ್ತೆ, ಒಂದು ಕಡೆ ಭಯನೂ ಆಗುತ್ತೆ, ಇದೇನಪ್ಪ ಈ ಥರ ಕಚ್ಚುತ್ತಾ ಅಂತ. ಪಾಪ ಅದಕ್ಕೂ ಏನು ಗೊತ್ತಾಗೋದಿಲ್ಲಲ್ಲ, ಚಿಕ್ಕ ಮಗು, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ನಮ್ಮ ಸಿಂಬಾ ನಮ್ಮ ಹತ್ರ ಎಷ್ಟು ಆಟ ಆಡುತ್ತೆ ಗೊತ್ತಾ. ನಾವು ಅಷ್ಟೇ ನಮ್ಮ ಸಿಂಬಾ ಹತ್ರ ಅಷ್ಟೇ ಎಂಜಾಯ್ ಮಾಡ್ತೀವಿ ಆಟ ಆಡ್ಕೊಂಡು. ನಮ್ಗೆ ತುಂಬ ಖುಷಿ ಆಗುತ್ತೆ. ಅಯ್ಯೋ ರಾಮ ರೀ, ನಮ್ಮದು ತೋಟ ಟೊಮೊಟೊ ಗಿಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೆನ್ನೆ ಎಲ್ಲ ಕಿತ್ತಾಕಿದ್ದೀವಿ. ಟೊಮೊಟೊ ಹಣ್ಣಾಗಿತ್ತು, ಮಾರ್ಕೆಟ್ಗೆಲ್ಲ ಹಾಕಿದ್ವಿ ಇವತ್ತು. ಮತ್ತು ಇದು ಟೊಮೊಟೊ ಬಂದುಬಿಟ್ಟು ಇನ್ನೂ ಚಿಕ್ಕವೇನೆ, ಇದು ಇನ್ನೂ ಕಿತ್ತಿಲ್ಲ, ಇನ್ನೂ ಚಿಕ್ಕವೇನೆ ಅದು ಪೂರ್ತಿ. ಮತ್ತು ಇದು ಬಂದುಬಿಟ್ಟು ಇದರಲ್ಲಿ ಹಣ್ಣು ಹಾಕಿದ್ದಾವೆ. ಒಂದು 4-5 ಟೈಮ್ಸು ಅದು ಟೊಮೊಟೊ ಕಿತ್ಬಿಟ್ಟು ಮಾರ್ಕೆಟ್ಗೆ ಹಾಕಿದ್ದೀವಿ ನಾವು. ಇಲ್ಲೇ ತೋಟದ ಮನೆಯೂ ಇಲ್ಲೇ ಇರೋದು ನಮ್ಮದು. ಅಲ್ಲಿ ಕಾಣಿಸಿದೆಲ್ಲ ಮುನೇಶ್ವರ ಸ್ವಾಮಿ ಟೆಂಪಲ್ ಅದು, ಓಕೆನಾ. ಅಲ್ಲಿ ನೋಡ್ರಿ ಹೀರೆಕಾಯಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ. ಇದು ಇಲ್ಲಿ ಗ್ರೀನ್ ಇದೆಯಲ್ಲ ಅದೆಲ್ಲ ಹೀರೆಕಾಯಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ. ತುಂಬ ಇಷ್ಟ ಆಯಿತು ನನಗೆ. ಈ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಈ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಮ್ಮ ಸಿಸ್ಟರು ಪಾಪು 3 ಜನನು ನಮ್ಮ ಹಳೆ ಮನೆ, ಅಂದರೆ ನಾವು ಚಿಕ್ಕ ವಯಸ್ಸಿಂದ ಆವಾಗ ಹುಟ್ಟಿ ಬೆಳೆದಿರೋ ಮನೆ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲೇ ನಾವು ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇವಾಗ ರೆಡಿ ಆಗಿಬಿಟ್ಟು ಎಲ್ಲರೂ, ಅಂದರೆ ನಡ್ಕೊಂಡೇ ಹೋಗಬೇಕು. ಅಪ್ಪ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ ಅಂಗಡಿಗೆ. ನಾವೇ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏನು ಮಾಡೋದು. ಇನ್ನು ನನ್ನ ತಮ್ಮನೂ ಅಷ್ಟೇ ಅಂಗಡಿಗೆ ಹೋಗಿದ್ದಾನಲ್ಲ. ಇನ್ನು ನಾವಿನ್ನು ನಟರಾಜ ಸರ್ವಿಸ್ 1 ಕಿಲೋಮೀಟ್ರ್ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ, ನೋಡಬೇಕು ಏನಾದರೂ ಮಳೆಗೆ ನೆನೀತೀವೋ ಏನೋ ಗೊತ್ತಿಲ್ಲ. ನಮ್ಮ ಪಾಪ ಮಾತಾಡ್ತಾಳಂತೆ ನೋಡಿ. ನೋಡ್ರಿ, ನನ್ನ ಮಗನಿಗೆ ನಮ್ಮ ಮನೆ ಹತ್ರ ಸಾಕಿದ್ದೀವಿ ಡಾಗು, ಚಿಕ್ಕ ಪಾಪು, ಅದು ಕಚ್ಚಿದೆ ಅದು. ಅದಕ್ಕೆ ನಮ್ಮಪ್ಪ ಇಂಜೆಕ್ಷನ್ ಹಾಕ್ಸ್ಕೊಂಬರೋಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ಅಂದರೆ ಅದಕ್ಕೂ ಹಾಕ್ಸಿದ್ದೀವಿ ಇಂಜೆಕ್ಷನ್ಸ್ ಎಲ್ಲನೂ, ಆದರೂ ಸೇಫ್ಟಿಗೆ ಅಂತ ನಾವು ಇಂಜೆಕ್ಷನ್ ಹಾಕ್ಸ್ಬೇಕಲ್ವ. ಹಾಗಾಗಿ ಅವ್ರು ಹೋಗಿದ್ದಾರೆ. ನಾವು ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಹಾಗೆ ನಮ್ಮ ಸಿಸ್ಟರ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿ ತೋರಿಸ್ತೀನಿ ಅಲ್ಲೆಲ್ಲನೂ ನಿಮಗೆ, ಓಕೆನಾ. ಬನ್ನಿ ಹೋಗೋಣ ಅಂತ, ಲೇಟ್ ಮಾಡೋದು ಯಾಕೆ. ಇದು ನಮ್ಮ ಮನೆ ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಿಂದ ಇದೇ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ನೋಡಿ ನಮ್ಮ ಮನೆ. ಇದು ವಾಶ್ರೂಮು ನೋಡ್ರಿ. ಹಾಲು, ಇದು ಹಾಲು. ಇದು ನಮ್ಮ ಸಿಸ್ಟರು ಪ್ರೆಗ್ನೆಂಟಲ್ಲಿದ್ದಾಗ ತಕ್ಕೊಂಡಿರೋ ಫೋಟೋ. ಅದು ನಮ್ಮ ಸಿಸ್ಟರ್ ಮ್ಯಾರೇಜ್ ಫೋಟೋ. ಇದು ನಮ್ಮ ಮ್ಯಾರೇಜ್ದು ಫೋಟೋ. ಮತ್ತು ಇದೆಲ್ಲ ಮಾಮೂಲಿ ಕ್ಯಾಲೆಂಡರ್ಸು. ಇದು ದಿವಾನ ಇಲ್ಲೇ ಇದೆ. ಇದೆಲ್ಲ ಶೋಕೇಶ್ ನೋಡ್ರಿ, ಹಿಂಗೆ ಇದೆ. ನಾವೇನು ತಗೊಂಡೋಗಿಲ್ಲ ಇಲ್ಲಿರೋ ಅಂಥದ್ದು. ನಮ್ಮ ದೇವ್ರ ಮನೆ ಇದು. ಫೋಟೋಸ್ ಎಲ್ಲ ಇಲ್ಲೇ ಇದ್ದಾವೆ, ತೆಗ್ದಿಲ್ಲ. ಇದು ನಮ್ಮ ಮನೆ, ದೇವ್ರ ಮನೆದು. ಇದು ಬಂದುಬಿಟ್ಟು ಕಿಚನ್ನು. ಏನೂ ಇಲ್ಲ ಕಿಚನಲ್ಲಿ ನೋಡ್ರಿ, ಏನೂ ಇಲ್ಲ, ಇಷ್ಟೇ ಇರೋದು.
ಆಗ ಅಷ್ಟಿದ್ದಾವೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ. ಸ್ಟ್ಯಾಂಡ್ ಇದು ವಾಟರ್ ಕ್ಯಾನ್ ಅವೆಲ್ಲ ಸ್ವಲ್ಪ ಇಲ್ಲಿದ್ದಾವೆ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ನಾವು ಹೊಸ ಮನೆಯಲ್ಲಿ ಇದ್ದೀವಲ್ಲ, ಈ ಮನೆ ಮಾತ್ರ ಖಾಲಿ ಹಂಗೆ ಇದೆ. ಹಿಂಗೆ ಇದೆ ಮನೆ. ನೋಡ್ತ್ರಲ್ಲ ನಮ್ಮ ಮನೆ ಇಷ್ಟೇ. ನಾವು ಅವಾಗೆಲ್ಲ ಇದೇ ಮನೆಯಲ್ಲೇ ಇದ್ದಿದ್ದು ಫ್ರೆಂಡ್ಸ್. ನೋಡಿ, ಇದು ನಮ್ಮ ಸಿಸ್ಟರ್ ಅವ್ರದ್ದು ತೋಟ. ನಾವಿಲ್ಲಿ ನಿಂಬೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಕಿತ್ಕೊಬೇಕು ನಿಂಬೆಹಣ್ಣು. ಎಷ್ಟು ಚೆನ್ನಾಗಿದೆ ನೋಡಿರಿ ಫ್ರೆಂಡ್ಸ್. ನೋಡಿ, ಚಿಕ್ಕ ಚಿಕ್ಕವೇನು, ಕೆಲವುದ್ರಲ್ಲಿ ದೊಡ್ಡ ದೊಡ್ಡವಾಗಿದ್ದಾವೆ. ಅವು ಕಿತ್ಕೊತೀವಿ ನಾವು. ಚೆನ್ನಾಗಿದೆ ನೋಡ್ರಿ, ಎಲ್ಲ ಚಿಕ್ಕ ಚಿಕ್ಕ. ಅಯ್ಯಪ್ಪ ಚಿಕ್ಕಂತ ನೋಡ್ರಿ, ಚೆನ್ನಾಗಿದೆ ಅಲ್ವಾ ತೋಟ, ತುಂಬ ಚೆನ್ನಾಗಿದೆ. ಎಲ್ಲಿದ್ದಾವೆ ಕಾಯಿಗಳು? ತೋರಿಸು, ಕಾಯಿಗಳು ತೋರಿಸು. ನುಗ್ಗೆ ಮರ ಇದೆ. ಇದು ಸೀತಾಫಲ. ಇದು 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 ನಿಂಬೆಹಣ್ಣು ಗಿಡನೇ. ನೋಡ್ರಿ, ಡಾಗ್ ಮಲ್ಕೊಂಡಿದೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಾವೆಲ್ಲ ಮಳೆಯಲ್ಲಿ ನಡ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಪಾಪು ನೋಡು ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಪಾಪದ ಗಲಾಟೆನೇ ಇಲ್ಲಪ್ಪ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಪಾಪದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ಮಳೆಯಲ್ಲಿ. ಇಷ್ಟೊತ್ತು ಕಾಯ್ದಿದ್ದಾಯ್ತು ಮಳೆಗೆ. ಇವಾಗ ಮನೆಗೆ ಕತ್ಲು 6:30 ಆಗೋಯ್ತು, ಕತ್ಲಾಗ್ತಾ ಬಂತು. ಇವಾಗ ಹೋಗ್ತಾ ಇದ್ದೀರಿ, ಓಕೆನಾ? ಬಂದ್ಬಿಟ್ಟು ಫ್ರೆಂಡ್ಸ್, ನಾವು ಇವಾಗ ನಡ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಬಂದುಬಿಟ್ವೆ, ಓಕೆನಾ? ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ನಾನು ಇನ್ನೇನು ಬ್ಲಾಗು ಶೂಟ್ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಪವರ್ ಇರಲಿಲ್ಲ. ಸೊ ಹಾಗಾಗಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಬಾಯ್.